ಹಾಯ್, ಹಲೋ, ನಮಸ್ಕಾರ. ಶ್ರೇಯಾ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಎಷ್ಟೋ ಬಾರಿ ನಾವು ಅದೃಷ್ಟ ಅನ್ನೋದನ್ನ ನಂಬ್ತೀವಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನಾವು ಪ್ರಯತ್ನ ಪಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾನು ಅನ್ಕೊಂಡಿರೋ ಕೆಲಸ ಆಗತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಇಂಟ್ರೆಸ್ಟಿಂಗ್ ಕಥೆನ ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾನ್ ತಗೊಂಡ್ ಬಂದಿದ್ದೀನಿ. ಬನ್ನಿ, ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಈ ಎಪಿಸೋಡ್ ನ ಶುರು ಮಾಡೋಣ. ಸ್ನೇಹಿತರೆ, ಇದು ಸುರೇಶ್ ಹಾಗೂ ರಮೇಶ್ ಅನ್ನುವಂತ ಇಬ್ಬರು ಶಾಲೆಗೆ ಹೋಗುವಂತ ಹುಡುಗರ ಕತೆ. ಸುರೇಶು ಶಾಲೆಯಲ್ಲಿ ಬಹಳ ಚೂಟಿ. ಪ್ರತಿ ಬಾರಿ ಶಾಲೆಯಲ್ಲಿ ಎಕ್ಸಾಮ್ ಆದಾಗ ಅವನು ಮೊದಲನೇ ರ್ಯಾಂಕ್ ಬರ್ತಾ ಇದ್ದ. ರಮೇಶ ಅಷ್ಟೇನು ಓದಿನಲ್ಲಿ ಮುಂದೆ ಇಲ್ಲದೆ ಇದ್ರು ಕೂಡ ಸುರೇಶನ ಗೆಳೆತನ ಇದ್ದಿದ್ರಿಂದ ಒಂದು ಮಟ್ಟಕ್ಕೆ ಒಳ್ಳೆ ರೀತಿಯಲ್ಲೇ ಓದ್ತಾ ಇದ್ದ. ಒಮ್ಮೆ ಇವರಿಬ್ರು ಶಾಲೆಯನ್ನ ಮುಗಿಸ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಊರ ಹತ್ತಿರ ಇರುವಂತಹ ಒಂದು ಮರದ ಕೆಳಗೆ ಒಬ್ಬ ಋಷಿ ಕೂತಿರ್ತಾರೆ. ಆ ಋಷಿಯನ್ನ ನೋಡಿ ಇವರಿಬ್ರು ಹೋಗಿ ಮಾತಾಡ್ಸೋಣ ಅಂತ ನಿರ್ಧಾರ ಮಾಡಿ ಋಷಿ ಬಳಿ ಹೋಗ್ತಾರೆ. ಸುರೇಶನನ್ನ ನೋಡ್ತಾ ಇದ್ದ ಹಾಗೆ ಆ ಋಷಿ ಒಂದು ಭವಿಷ್ಯವನ್ನ ನುಡಿತಾರೆ. ಮಗು, ಈ ವರ್ಷದ ಅಂತಿಮ ಪರೀಕ್ಷೆಯಲ್ಲಿ ನಿಮ್ಮ ಶಾಲೆಯಲ್ಲಿ ನೀನೇ ಅತಿ ಹೆಚ್ಚು ಅಂಕವನ್ನ ತಗೊಳ್ಳೋದು ಅಂತ. ಅದನ್ನ ಕೇಳಿ ಸುರೇಶನ್ಗೆ ತುಂಬಾ ಸಂತೋಷ ಆಗುತ್ತೆ. ಅರೆ, ಮೊದ್ಲೇ ನಾನ್ ಚೆನ್ನಾಗಿ ಓದ್ತಾ ಇದ್ದವನು, ಅದು ಅಲ್ಲದೆ ಈ ವರ್ಷ ಇಡೀ ಶಾಲೆಯಲ್ಲಿ ನಂದೇ ಹೆಚ್ಚಿನ ಅಂಕ ಅಂತ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾನೆ. ಹಾಗೆ ರಮೇಶನ್ನ ನೋಡಿ ಕೂಡ ಆ ಋಷಿ ಒಂದು ಭವಿಷ್ಯವನ್ನ ಹೇಳ್ತಾರೆ. ಈ ವರ್ಷ ಎಕ್ಸಾಮ್ ನಲ್ಲಿ ನೀನು ಫೇಲ್ ಆಗ್ತೀಯಾ, ನಿನಗೆ ಒಳ್ಳೆ ಅಂಕ ಬರೋದಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿ ರಮೇಶನ್ಗೆ ತುಂಬಾ ಬೇಜಾರಾಗುತ್ತೆ. ಅರೆ, ನಾನು ತುಂಬಾ ಒಳ್ಳೆ ಅಂಕ ತಗೊಳ್ದೆ ಇರಬಹುದು, ಆದ್ರೆ ತಕ್ಕ ಮಟ್ಟಿಗೆ ಓದ್ತಾ ಇದ್ದೆ, ಇವ್ರು ನೋಡಿದ್ರೆ ನಾನು ಫೇಲ್ ಆಗ್ತೀನಿ ಅಂತ ಭವಿಷ್ಯ ಹೇಳಿದ್ರಲ್ಲ ಅಂತ ಬಹಳ ಬೇಸರದಿಂದ ಹಾಗೆ ತುಂಬಾ ಸಂತೋಷದಿಂದ ಸುರೇಶ ಹಾಗೂ ರಮೇಶ ಅವ್ರ ಮನೆಗೆ ಹೋಗ್ತಾರೆ. ಇನ್ನೂ 2-3 ತಿಂಗಳು ಇರುತ್ತೆ ಪರೀಕ್ಷೆಗೆ. ಆದ್ರೆ ಸುರೇಶ ಹೇಗಿದ್ರು ಆ ಋಷಿ ಭವಿಷ್ಯ ನುಡಿದಿದಾರಲ್ಲ, ನಾನ್ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಅಂತ ಹೇಳಿ ಓದಿನ ಕಡೆ ಹೆಚ್ಚು ಗಮನವನ್ನೇ ಕೊಡೋದಿಲ್ಲ. ಆದ್ರೆ ರಮೇಶ, ಈ ಋಷಿ ನನ್ನ ಭವಿಷ್ಯವೇ ಹಾಳಾಗುತ್ತೆ ಅಂತ ಹೇಳಿದರೆ, ಈ ವರ್ಷ ನಾನು ಫೇಲ್ ಆಗ್ತೀನಿ ಅಂತ ಹೇಳಿದರೆ, ಹಾಗಾಗಿ ನಾನು ಕಷ್ಟಪಟ್ಟು ಓದ್ಲೇಬೇಕು, ಋಷಿಯ ಭವಿಷ್ಯ ಏನಿದೆ ಅದನ್ನ ಸುಳ್ಳು ಮಾಡ್ಬೇಕು ಅಂತ ಬಹಳ ಕಷ್ಟಪಟ್ಟು ಓದ್ತಾನೆ. ಎಕ್ಸಾಮ್ ಕೂಡ ಆಗುತ್ತೆ, ರಿಸಲ್ಟ್ ಕೂಡ ಬರುತ್ತೆ. ಆದ್ರೆ ಋಷಿ ಹೇಳಿದ್ದು ಉಲ್ಟಾ ಆಗಿರುತ್ತೆ. ರಮೇಶ ಇಡೀ ಶಾಲೆಗೆ ಅತ್ಯಂತ ಹೆಚ್ಚಿನ ಅಂಕವನ್ನ ಪಡೆದು ಇಡೀ ಶಾಲೆಗೆ ಫಸ್ಟ್ ಬಂದಿರ್ತಾನೆ. ಆದ್ರೆ ಸುರೇಶ ಪ್ರಥಮ ಬಾರಿಗೆ ಫೇಲ್ ಆಗಿರ್ತಾನೆ. ಇದು ಸುರೇಶನಿಗೆ ತುಂಬಾ ಬೇಸರವನ್ನ ತರುತ್ತೆ, ಹಾಗೆ ರಮೇಶನಿಗೆ ಆಶ್ಚರ್ಯವನ್ನೇ ತರಿಸುತ್ತೆ. ಇಬ್ರು ಮತ್ತೆ ರಿಸಲ್ಟ್ ಅನ್ನ ನೋಡ್ಕೊಂಡು ಮನೆ ಕಡೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಆ ಋಷಿ ಅಲ್ಲೇ ಕೂತಿರ್ತಾರೆ. ಇಬ್ರು ಕೂಡ ಹೋಗ್ತಾರೆ. ಸುರೇಶ ಬಹಳ ಸಿಟ್ಟಿನಿಂದ ಆ ಋಷಿ ಬಳಿ ಕೇಳ್ತಾನೆ, ಅಲ್ಲ ಸ್ವಾಮಿ, ನೀವ್ ಹೇಳಿದ್ರಿ ನಾನು ಈ ವರ್ಷ ಇಡೀ ಶಾಲೆಗೆ ಮೊದಲನೇ ಸ್ಥಾನವನ್ನ ಪಡ್ಕೋತೀನಿ ಅಂತ, ಆದ್ರೆ ನಾನು ಎಕ್ಸಾಮ್ ನಲ್ಲಿ ಫೇಲ್ ಆಗಿದ್ದೀನಿ, ಹಾಗೆ ನನ್ನ ಸ್ನೇಹಿತ ಈ ವರ್ಷ ಫೇಲ್ ಆಗ್ತಾನೆ ಅಂತ ಹೇಳಿದ್ರಿ, ಅವನು ಇಡೀ ಶಾಲೆಗೆ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದ್ದಾನೆ, ನೀವು ಸುಳ್ಳು ಭವಿಷ್ಯ ಹೇಳಿದ್ರಿ ಅಂತ ಹೇಳ್ತಾನೆ. ಆಗ ಆ ಋಷಿ ಒಂದು ಮಾತನ್ನ ಹೇಳ್ತಾರೆ, ನೋಡು ಮಗು, ಯಾವುದೇ ವಿಷಯವಾದ್ರೂ ಅಷ್ಟೇ, ಪ್ರಯತ್ನ ಅನ್ನೋದನ್ನ ಪಡೆದೆ ಫಲವನ್ನ ನಿರೀಕ್ಷೆ ಮಾಡಬಾರ್ದು ಅಂತ. ಯಾರ ಆಶೀರ್ವಾದ ಎಷ್ಟೇ ದೊಡ್ಡದಾಗಿದ್ರು ಸಹ ನಮ್ಮದು ಅನ್ನುವಂತಹ ಒಂದು ಚಿಕ್ಕ ಪ್ರಯತ್ನ ಇಲ್ಲದಿದ್ದರೆ ಅದರಿಂದ ಫಲವನ್ನ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಆ ಋಷಿ ಹೇಳ್ತಾರೆ. ತಾನು ಎಲ್ಲಿ ಎಡವಿದ್ದು ಅನ್ನೋದು ಅರ್ಥ ಆಗುತ್ತೆ. ಆತನಿಗೆ ಕಲಿಯುವುದಕ್ಕೆ ಬಹಳ ಸಮಯ ಇತ್ತು, ಆದರೆ ಋಷಿ ಭವಿಷ್ಯವನ್ನ ಹೇಳಿದ್ದಾರೆ ಅನ್ನೋದನ್ನ ನಂಬಿಕೊಂಡು ಓದಿನ ಮೇಲೆ ಆಸಕ್ತಿಯನ್ನ ತೋರಿಸ್ಲಿಲ್ಲ, ನಿರ್ಲಕ್ಷಿಸಿದ. ಆದರೆ ರಮೇಶ, ಆ ಋಷಿ ಈಗಾಗಲೇ ನಾನು ಫೇಲ್ ಆಗ್ತೀನಿ ಅನ್ನುವಂತಹ ಭವಿಷ್ಯವನ್ನ ಹೇಳಿದ್ದಾರೆ, ಅದನ್ನ ಸುಳ್ಳು ಮಾಡ್ಕೋಬೇಕು ಅಂತ ಬಹಳ ಶ್ರದ್ಧೆಯಿಂದ ಶ್ರಮ ಪಟ್ಟು ತನ್ನ ಫಲವನ್ನ ಆತ ತನಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಬದಲಾಯಿಸ್ಕೊಂಡ. ಸ್ನೇಹಿತರೆ, ಈ ಕಥೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ಎಷ್ಟೋ ಬಾರಿ ನಾವು ಅದೃಷ್ಟದ ಮೊರೆ ಹೋಗಿರ್ತೀವಿ. ನಾನ್ ತುಂಬಾ ಅದೃಷ್ಟವಂತ, ಹಾಗಾಗಿ ನಾನೇನ್ ಹೆಚ್ಚು ಶ್ರಮ ಪಡೋದ್ ಬೇಡ, ನಾನು ಅನ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ಅನ್ನುವಂತಹ ಭ್ರಮೆಯಲ್ಲಿ ಒಮ್ಮೊಮ್ಮೆ ನಾವು ಇರ್ತೀವಿ. ದೇವರ ಆಶೀರ್ವಾದ ಇದ್ರೂ ಸಹ ಒಮ್ಮೊಮ್ಮೆ ನಾವು ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಫಲನೇ ಸಿಗೋದಿಲ್ಲಂತೆ. ಕೆಲವೊಮ್ಮೆ ಅದೃಷ್ಟದ ಬಾಗಿಲಿನ ಮೇಲೂ ಬರ್ದಿರತ್ತಂತೆ, ನನ್ನನ್ನ ತಳ್ಳು ಅಥವಾ ನೂಕು ಅಂತ. ಕಡೆ ಪಕ್ಷ ಆ ಬಾಗಿಲನ್ನ ತಳ್ಳುವ ಅಥವಾ ನೂಕುವಂತ ಕೆಲಸವನ್ನಾದರೂ ನಾವು ಮಾಡಬೇಕು. ಆಗ ಮಾತ್ರ ನಮಗೆ
ಫಲ ಸಿಗುತ್ತೆ. ಈ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಕಥೆಯನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಮುಂದಿನ ಎಪಿಸೋಡಿನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.